ಎಲ್ರಿಗೂ ನಮಸ್ಕಾರ. ಇವತ್ತಿನ ಧನ್ಯವಾದ ಧನ್ವಂತರಿ ಅಭಿನಂದನಾ ಸಮಿತಿಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯರಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಮತ್ತು ಸುತ್ತೂರು ಮಹಾಸಂಸ್ಥಾನದ ಪೂಜ್ಯರಾದಂಥ ಶ್ರೀ ದೇಶಿಕೇಂದ್ರ ಸ್ವಾಮೀಜಿಯವರೇ ಹಾಗೂ ಈ ಸಮಾರಂಭಕ್ಕೆ ವಿಶೇಷರಲ್ಲಿ ವಿಶೇಷರಾಗಿರತಕ್ಕಂಥ ಪಬ್ಲಿಕ್ ಟಿ ವಿ ಮುಖ್ಯಸ್ಥರಾದಂಥ HR ರಂಗನಾಥ್ ಅವರೇ ಹಾಗೂ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ನಮ್ಮ ಮಾತೃಶ್ರೀಯವರಾದಂಥ ಸೊಂಬಮ್ಮ ಅವರೇ ಮತ್ತು ಶ್ರೀಮತಿ ಅನಸೂಯ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಏಕೆಂದರೆ ನಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಬಹುಶಃ ಜನರಿಂದ ಬರತಕ್ಕಂಥ ನೇರವಾಗಿ ಸಾರ್ವಜನಿಕರಿಂದ ಈ ಹೃದಯ ಸ್ಪರ್ಶಿ ಈ ಸಮಾರಂಭ ನನಗೆ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳಿಗಿಂತಲೂ ದೊಡ್ಡದು ಅಂತ ನನ್ನ ಭಾವನೆ. ಇದು ಬಹಳ ಮುಖ್ಯವಾದದ್ದು. ಏಕೆಂದರೆ ಇವತ್ತು ಆಯಿತು, ನಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಸುಧಾರಣೆ, ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ನಾವೆಲ್ಲ, ನಾನು ಯಾವತ್ತೂ ನಾನು ಅಂತ ಹೇಳಲ್ಲ, ನಾವು ನಮ್ಮ ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯ ಎಲ್ಲ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಕಳೆದ 18 ವರ್ಷದಲ್ಲಿ ನನ್ನ ಅವಧಿಯಲ್ಲಿ ಸುಮಾರು 75 ಲಕ್ಷ ರೋಗಿಗಳಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸನ್ನು ಮಾಡಿದ್ದೇವೆ. ಏಕೆಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ಅವರು ನಮಗೆ ಕೊಟ್ಟಂಥ ಅವಕಾಶ. ಅದರಿಂದ ಈ ಸನ್ಮಾನವನ್ನು ಎಲ್ಲ ಈ ಲಕ್ಷಾಂತರ ರೋಗಿಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ, ನಮ್ಮ ಓದು ಮತ್ತು ನಮ್ಮ ಆಡಳಿತ ಮತ್ತು ನಮ್ಮ ಈ ಚಿಕಿತ್ಸಾ ವ್ಯವಸ್ಥೆ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ಬರೆಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಹಾಗೆಯೇ ಇವತ್ತು ಈ ಪ್ರಪಂಚದಲ್ಲಿ ಎರಡು ಬಹಳ ಪವಿತ್ರವಾದ ಸ್ಥಳಗಳಿದೆ. ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು. ಏಕೆಂದರೆ ಈ ಎರಡೂ ಕೂಡ ನಾವು ನೆನೆಯುವಂಥ ಈ ಕಾಲ. ಯಾವಾಗಲೂ ಇವತ್ತು ಈ ಸಾಧನೆ, ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ. ಇವತ್ತು ನೋಡ್ಬೋದು, ಇವತ್ತು ನಮ್ಮ ಚಿತ್ರವನ್ನು ಬಿಡಿಸಿದಂಥ ಪುನೀತ್ ಅವರು ಬಹುಶಃ ಕೇವಲ 5 ನಿಮಿಷದಲ್ಲಿ ಅವರು ಆ ಚಿತ್ರವನ್ನು ಬಿಡಿಸಿದರು. ಅಂದರೆ ಅದು ಕೂಡ ಒಂದು ಮಹತ್ವವಾದ ಸಾಧನೆ. ಅದರ ಅರ್ಥ ಏನು? ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ, ನಾವು ನಮ್ಮ ಕೆಲಸವನ್ನು ಗೌರವಿಸಿದರೆ, ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಬಹುಶಃ ಅದೇ ಒಂದು ನಾವು ಈ ದೇಶಕ್ಕೆ ಮತ್ತು ಜನತೆಗೆ ಕೊಡತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಲೇ ಭಾವಿಸ್ತೀನಿ. ಯಾಕೆಂದರೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಿದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇವತ್ತು ಆತ್ಮೀಯರಾದಂಥ ನಮ್ಮ HR ರಂಗನಾಥ್ ಅವರು ಮಾತಾಡಿದರು. ಬಹುಶಃ ಅವರು ಮಾತಾಡಿದರೆ ಸುಮಾರು ಜನರಿಗೆ ಅವರು ಏನು ಮಾತಾಡ್ತಾರೋ ಸುಮಾರು ಜನರ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅವರ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇವತ್ತು ಅವರು ಮಾತನಾಡಿದ ರೀತಿಯಿಂದ ಬಹುಶಃ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಹೃದಯದ ಬಡಿತ ಕಡಿಮೆಯಾಗಿದೆ, ಹೃದಯದ ಬ್ಲಡ್ ಪ್ರೆಷರ್ ಕೂಡ ಕಡಿಮೆಯಾಗಿದೆ. ಅವರಿಗೆ ವಿಶೇಷವಾಗಿ ನನ್ನ
ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಹಲವಾರು ನಾನು ಏನು ಮಾಡಿದೆ, ಯಾಕೆಂದರೆ ಸಾಧನೆಗಳು ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರ್ದು. ಅದರಿಂದ ನಾವು ಏನು ಜಯದೇವ ಹೃದ್ರೋಗ ಸಂಸ್ಥೆ, ನನಗೆ ಒಂದು ಕನಸಿತ್ತು, ನನಗೆ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಖಾಸಗಿ ಪಂಚತಾರ ಹಾಸ್ಪಿಟ್ಲ್ ಮಟ್ಟಕ್ಕೆ ನಿರ್ವಹಣೆ ಮಾಡಿ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತೋರಿಸಬೇಕು ಅನ್ನುವ ಕನಸಿತ್ತು. ಆ ಕನಸು ಸಂಪೂರ್ಣವಾಗಿ ನನಸಾಗಿದೆ. ಸೊ ಯಾಕೆಂದರೆ ನನಗೆ ಯಾವಾಗಲೂ ಇತ್ತು, ಶ್ರೀಮಂತರಿಗೆ ಸಿಗತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಮಂತರಿಗೆ ಸಿಗತಕ್ಕಂಥ ಶ್ರೀಮಂತ ಚಿಕಿತ್ಸೆ ಬಡ ರೋಗಿಗಳಿಗೆ ಸಿಗಬೇಕು ಅನ್ನುವ ಆಸೆ ಹಂಬಲ ಇತ್ತು. ಅದು ಸಂಪೂರ್ಣವಾಗಿ ಇವತ್ತು ನೆರವೇರಿಸಿದೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಹೇಳ್ತೇನೆ. ಇವತ್ತು ನಾವು ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ 3 ವಿಚಾರಗಳನ್ನು ನಾವು ಪ್ರಸ್ತಾಪಿಸಬೇಕಾಗಿದೆ. ಒಂದನ್ನು ಗೆಲ್ಲಬೇಕು, ಇನ್ನೊಂದನ್ನು ನಾವು ಯಾವಾಗಲೂ ಹಂಚಬೇಕು, ಇನ್ನೊಂದನ್ನು ಕಳ್ಕೋಬೇಕು. ಯಾವುದನ್ನು ಗೆಲ್ಲಬೇಕು? ನಾವು ಹೃದಯವನ್ನು ಗೆಲ್ಲಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಯಾವುದನ್ನು ಕಳ್ಕೋಬೇಕು? ನಾವು ದ್ವೇಷವನ್ನು ಕಳ್ಕೋಬೇಕು, ಮತ್ಸರವನ್ನು ಕಳ್ಕೋಬೇಕು. ಮೂರನೇದು ಏನನ್ನು ಹಂಚಬೇಕು? ಪ್ರೀತಿಯನ್ನು ಹಂಚಬೇಕು, ಸಂತೋಷವನ್ನು ಹಂಚಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವಾಗಲೂ ಹಂಚಿ ತಿನ್ನುವ ಒಂದು ಸಂಸ್ಕಾರವನ್ನು ಬೆಳೆಸ್ಕೋಬೇಕು. ಕಿತ್ತು ತಿನ್ನುವ ಸಂಸ್ಕೃತಿ ಇರಬಾರ್ದು. ಅದಕ್ಕೆ ಹೇಳ್ತೀವಿ ನಾವು ನಿಜವಾಗ್ಲೂ ಅಳಿಸಿದ್ದು ಕೊಡಬಾರ್ದು, ಉಳಿಸಿದ್ದು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಬಹಳ ವ್ಯತ್ಯಾಸ ಇದೆ. ಒಂದೇ ಅಕ್ಷರ ವ್ಯತ್ಯಾಸ. ಆದರೆ ವ್ಯಕ್ತಿ ಹೋಗ್ತಾನೆ, ಆದರೆ ವ್ಯಕ್ತಿತ್ವ ಯಾವಾಗಲೂ ಅಮರವಾಗಿ ಉಳಿಯುತ್ತೆ. ಯಾಕೆಂದರೆ ನಾನು ಈಗ ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿದ್ದೇನೆ. ನಿವೃತ್ತಿ ಅದು ಅನಿವಾರ್ಯ, ಆದರೆ ನೆನಪುಗಳು ಅಮರವಾಗಿ ಉಳಿಯುತ್ತೆ. ಅದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನನ್ನ ಹೃದಯವನ್ನು ಮುಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ನನಗೆ ಸ್ಥಾನವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ನನ್ನ ಹೃದಯದಲ್ಲಿ ನಿಮಗೂ ಕೂಡ ಸ್ಥಾನವನ್ನು ನಾನು ಕೊಡ್ತೇನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು 2 ರೀತಿ ಯೋಚನೆ ಮಾಡಬೇಕು. ನಾವು ಎರಡು ಭಾರತವನ್ನು ನಾವು ನೋಡಿದ್ದೇವೆ. ನಾವು ವೈಮಾನಿಕವಾಗಿ ಆಕಾಶದಿಂದ ನಾವು ಭಾರತವನ್ನು ನೋಡಿದಾಗ ಭಾರತ ಬಹಳ ಸುಂದರವಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತೆ, ಬಹಳ ವರ್ಣರಂಜಿತವಾಗಿ ಕಾಣುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ತಿಳ್ಕೋಬೇಕಾದರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು 2 ಬದಿಯಲ್ಲಿ ಬಡತನವನ್ನು ನೋಡ್ತೇವೆ, ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ರೈತರ ಸಮಸ್ಯೆಗಳನ್ನು ನೋಡ್ತೇವೆ ಮತ್ತು ಶೌಚಾಲಯದ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತೇವೆ. ಸೊ ನಾವು ಮಾಡಬೇಕಾಗಿರೋದು ಈ 2ನೇ ಭಾರತದ ನಾವು ನಿರ್ಮಾಣವನ್ನು ಮಾಡಬೇಕು. 2ನೇ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಈ ದೇಶವನ್ನು ಅರ್ಥ ಮಾಡಿಕೊಂಡಿದ್ದು ರೈಲಿನಲ್ಲಿ ಪ್ರಯಾಣ ಮಾಡಿ ದೇಶವನ್ನು ಅರ್ಥ ಮಾಡಿಕೊಂಡ್ರು. ಅದರಿಂದ ನಾವು ಈ ರೈಲಿನ ಭಾರತಕ್ಕೆ ನಾವು ಸ್ಪಂದಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಆಸ್ತಿಯನ್ನು ಕಳೆದುಕೊಂಡ್ರೆ ಬಡವರಾಗೋದಿಲ್ಲ, ಆತ್ಮೀಯರನ್ನು ಕಳೆದುಕೊಳ್ಬಾರ್ದು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಆಯಿತು, ಇವತ್ತು ಅದ್ಭುತವಾದಂಥ ಸೌಕರ್ಯಗಳಿದೆ, ಆಧುನಿಕ ಇವತ್ತು ವ್ಯವಸ್ಥೆ ಇದೆ. ಮೈಸೂರಿನಲ್ಲಿ ಒಂದು 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಇವತ್ತು ಕಳೆದ 6 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು, ಹೇಗೆ ಪ್ರಾರಂಭ ಆಯಿತು KR ಆಸ್ಪತ್ರೆಯಲ್ಲಿ ಮೊದಲು 2010ರಲ್ಲಿ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಸಹಕರಿಸಿದ ಎಲ್ಲ ಮುಖ್ಯಮಂತ್ರಿಗಳನ್ನು, ಎಲ್ಲ ಸಚಿವರನ್ನು, ಎಲ್ಲ ಅಧಿಕಾರಿ ವರ್ಗದವರನ್ನು, ಸ್ನೇಹಿತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಒಂದು ಬದಲಾವಣೆ ತರಬೇಕು, ಒಂದು ಸುಧಾರಣೆ ತರಬೇಕು. ಯಾವುದೇ ಕ್ಷೇತ್ರ ಆಗ್ಬೋದು. ಸಣ್ಣದಾಗಿ ನಾನು ಹೇಳ್ತೇನೆ,
ಆ, ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಯಾಕೆಂದರೆ ಎರಡು ಪುಸ್ತಕಗಳನ್ನು ನೋಡ್ತೇವೆ. ಒಂದು ಕಡೆ ರೂಲ್ ಬುಕ್ ಅಂತ ಇರುತ್ತೆ, ಇನ್ನೊಂದು ಕಡೆ ಮಾನವೀಯತೆ ಬುಕ್ ಅಂತ ಇರುತ್ತೆ. ಎಷ್ಟೋ ಸರಿ ನಾವು ಈ ರೂಲ್ ಬುಕ್ ಅನ್ನೋದನ್ನೇ ನಾವು ಪಾಲನೆ ಮಾಡೋಕ್ಕೆ ಹೋದರೆ ನಾವು ಹಲವಾರು ರೋಗಿಗಳಿಗೆ, ಬಡವರಿಗೆ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಅದರಿಂದ ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದ್ದರೆ ಅಥವಾ ಸಾಮಾನ್ಯ ರೋಗಿಗಳಿಗೆ ಅನಾನುಕೂಲ ಆಗ್ತಾ ಇದ್ದರೆ ಆ ಕಾನೂನಿನ ನೆಪ ಹೇಳಿ ಸುಮ್ಮನೆ ಇರೋದು ಪ್ರಯೋಜನವಿಲ್ಲ. ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು.